ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಬ್ರಹ್ಮರ್ಷಿ ದೇವವ್ರತ ಗೋಶಾಲೆ, ಅಶೋಕವನ, ಗೋಕರ್ಣ. ಇವತ್ತು ನಾನು ನಮ್ಮ ಮುಕ್ತ ಗೋಶಾಲೆಗೆ ಬಂದಿದ್ದೆ. ನೀವು ನೋಡ್ಬೋದು, ಇಲ್ಲಿ ಬಾಲು ಇದ್ದಾನೆ. ಇನ್ನು ಹಳ್ಳಿಕಾರ್ ಜಾತಿಯ ದೇಸಿ ಹಸು. ಇಲ್ಲಿ ನಮ್ಮ ಬ್ರಹ್ಮರ್ಷಿ ದೇವವ್ರತ ಗೋಶಾಲೆಯಲ್ಲಿ ನಾವು ಮುಕ್ತ ಗೋಶಾಲೆಯನ್ನು ಮಾಡಿದ್ದೇವೆ. ಇಲ್ಲೆಲ್ಲ ಹಸುಗಳು ನೋಡಿ ಆರಾಮಾಗಿ ಓಡಾಡಿಕೊಂಡು ತಿರುಗಾಡ್ಕೊಂಡಿವೆ. ನೋಡಿ, ನೀವು ನೋಡ್ಬೋದು ಎಷ್ಟೆಲ್ಲ ಹಸುಗಳಿದೆ. ಎಲ್ಲದೂ ಕೂಡ ಆರಾಮಾಗಿ ಓಡಾಡ್ಕೊತ ಇದೆ. ಇಲ್ಲಿ ಸುಮಾರು 40ಕ್ಕಿಂತ ಹೆಚ್ಚಿಗೆ ನಂದಿಗಳಿವೆ. ಇದಷ್ಟು ಕೂಡ ನಂದಿಗಳೇ, ಇಲ್ಲಿರುವಂಥದ್ದು ಕೂಡ ನಂದಿಗಳು. ಇದು ಸ್ವರ್ಣ ಕಪಿಲ, ಗೋಲ್ಡನ್ ಕಲರ್ ನಂದಿ. ಇದು ಕೂಡ ಗೋಲ್ಡನ್ ಕಲರ್ ನಂದಿ. ಇವೆಲ್ಲ ಕೂಡ ನಂದಿಗಳು. ಸುಮಾರು ಒಂದೇ ಕಾಂಪೌಂಡ್ ಸುಮಾರು ಒಂದು 25 ನಂದಿಗಳಿದೆ ಇಲ್ಲಿ. ಎಲ್ಲದೂ ಕೂಡ ಆರಾಮಾಗಿ ಸ್ವಚ್ಛಂದವಾಗಿ ಓಡಾಡ್ಕೊಂಡಿವೆ. ಈ ಕಡೆ ನಂದಿಗಳಿದೆ, ಆ ಕಡೆ ಕೂಡ ನಂದಿ ಇದೆ. ಕೆಲವೊಂದು ಕಡೆ ನಂದಿ ಹಾಗೂ ಗೋಗಳೆರಡು ಸೇರಿಕೊಂಡಿದೆ. ಈ ಎಲ್ಲ ನಂದಿಗಳಿವೆಲ್ಲ, ಇವಕ್ಕೆಲ್ಲ ಸುಮಾರು 4-5 ವರ್ಷ ಆಯಿತು. ಇವಕ್ಕೆಲ್ಲ ನೋಡಲಿಕ್ಕೆ ಇಷ್ಟೇ ಚಿಕ್ಕದಾಗಿ ಕಾಣಿಸ್ತವೆ. ಇವು ಮಲೆನಾಡು ಗಿಡ್ಡ ಆಗಿರೋದ್ರಿಂದ ತುಂಬ ಹೈಟ್ ಬರೋದಿಲ್ಲ ಇವೆಲ್ಲವ. ಇದರಲ್ಲೇ ಇವನ ಕಣ್ಣು ಕಾಜಿಗಣ್ ಟೈಪ್ ಇದೆ ನೋಡಿ, ಕಣ್ಣು ಬೆಳೀತಾ ಇದೆ. ಬೇರೆ ಬೇರೆ ಸ್ವಲ್ಪ ಚೇಂಜ್ ಆಗುತ್ತೆ ಅವುಗಳ ಒಳಗಡೆ. ಅವನ ತಲೆಯ ಮಧ್ಯಭಾಗದಲ್ಲಿ ಬಿಳಿ ಬಣ್ಣದ ಒಂದು ಚುಕ್ಕೆ ಇದೆ ನೋಡಿ. ಚಂದ್ರ ಇದ್ದಾನೆ ತಲೆ ಮೇಲೆ ಅಲ್ತಾನೆ. ಈಗ ಮೇವನ್ನು ತಗೊಂಡ್ಬರ್ತಾ ಇದ್ದಾರೆ ಟ್ರ್ಯಾಕ್ಟರ್ ಮೂಲಕ. ಈಗ ಕಬ್ಬಿನ ಪಾಳೆಯನ್ನು ತಗೊಂಡ್ಬರ್ತಾ ಇದ್ದಾರೆ. ಎಲ್ಲ ಹಸುವಿಗೆ ಕಬ್ಬಿನ ಪಾಳೆಯನ್ನು ಹಾಕ್ತಾರೆ. ಈಗ ಮೊನ್ನೆ ಕಬ್ಬಿನ ಆಲೆಮನೆಯನ್ನು ಮಾಡಿದ್ವಿ. ಶಿವರಾತ್ರಿ ಇತ್ತಲ್ಲ, ಉಪವಾಸ ಇತ್ತು ಅಂತ ಕಬ್ಬಿನ ಆಲೆಮನೆ ಮಾಡಿದ್ವಿ. ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ, ಇಲ್ಲಿ ಬಂದಿರುವಂಥ ಎಲ್ಲ ಪೇಷಂಟ್ಸ್ಗಳಿಗೆ ಅನುಕೂಲ ಆಗಲಿ ಅಂತ ನಾವು ಕಬ್ಬಿನ ಗಾಣವನ್ನು ಮಾಡಿದ್ದೀವಿ. ಈಗ ಟ್ರ್ಯಾಕ್ಟರ್ ಮೇಲೆ ತಗೊಬಂದಿದ್ದಾರೆ ನೋಡಿ. ಒಂದು ಲೋಡು ಕಬ್ಬಿನ ಸಿಪ್ಪೆ ಬಂದಿದೆ. ಚಂಡೆ ಕಡಿತಾರಲ್ಲ, ಕಡಿದ ಮೇಲೆ ಅದು ಹುಲ್ಲಾಗತ್ತೆ. ಆ ಎಲ್ಲ ಹುಲ್ಲುಗಳನ್ನು ನಾವು ಇಲ್ಲಿಯ ಗೋವುಗಳಿಗೆ ಹಾಕುವಂಥದ್ದು. ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೋ ಎಲ್ಲ ಕಡೆ ಕೂಡ ಹುಲ್ಲನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಕಬ್ಬಿನ ಸಿಪ್ಪೆಯನ್ನು ಹಾಕ್ತೇವೆ, ಕಬ್ಬಿನ ಚಂಡೆ ಅಂತ ಹೇಳ್ತೀವಿ. ಕಬ್ಬಿನ ಚಂಡೆಯನ್ನು ಹಾಕೋದ್ರಿಂದ ಹಾಲು ಕೊಡೋ ಹಸುವಿಗೆ ತುಂಬ ಒಳ್ಳೆಯದು. ಇಲ್ಲೂ ಕೂಡ ಹಾಕಿದ್ದೀವಿ ಕಬ್ಬಿನ ಸಿಪ್ಪೆಯನ್ನು. ಅವು ಎಷ್ಟು ಬೇಕು ಅಷ್ಟು ತಿನ್ಕೊಂಡು ಉಳೋದನ್ನು ಬಿಡ್ತವೆ. ಅದನ್ನು ನಾವು ಗಿಡಗಳಿಗೆ ಮುಚ್ಚಲಿಕ್ಕೆ ಅಂತ ಮಲ್ಚಿಂಗಿಗೆ ಉಪಯೋಗಿಸ್ತೇವೆ. ಹೀಗೆ ನಮ್ಮ ಸಸ್ಯ ಸಂಜೀವನಿಯಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಒಂದಲ್ಲ ಮತ್ತೊಂದು ರೀತಿಯಲ್ಲಿ ಉಪಯೋಗಿಸ್ಕೋತೇವೆ. ಈಗ ಕಬ್ಬಿಂದ ಬೆಲ್ಲ ಮಾಡ್ತೇವೆ, ಕಬ್ಬಿನ ಸಿಪ್ಪೆ ತಗೊಬಂದು ಹಸುವಿಗೆ ಹಾಕ್ತೀವಿ. ಅವರಿಗೆ ತಿಂದು ಹೆಚ್ಚಾಗಿದ್ದನ್ನು ವಾಪಸ್ ತಗೊಂಡೋಗಿ ಗಿಡಕ್ಕೆ ಮುಚ್ತೇವೆ. ಹೀಗೆ ಒಂದಲ್ಲ ಮತ್ತೊಂದು ರೀತಿಯಲ್ಲಿ ಅದು ಪ್ರಯೋಜನ ಆಗ್ತಾ ಹೋಗುತ್ತೆ. ಎಲ್ಲ ಖಾಲಿ ಮಾಡ್ತೇವೆ ನೋಡಿ. ಒಂದು ತಾಸು ಬಿಟ್ಟು ಬಂದು ನೋಡಿದ್ರೆ ಎಂಥದ್ದು ಇರೋದಿಲ್ಲ, ಫಸ್ಟು ಖಾಲಿ ಮಾಡಿ ಹಾಕಿಡ್ತವೆ. ಹೀಗೆ ನಾವು ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ 3 ಬಾರಿ ಫೀಡಿಂಗನ್ನು ಕೊಡ್ತೇವೆ. ಒಂದು ಬಾರಿ ನಮ್ಮ ಗಾರ್ಡನ್ನಲ್ಲಿ ಬೆಳೆದೋದನ್ನು ತಗೊಬಂದು ಹಾಕ್ತೀವಿ ನಾವು. ಹಸಿ ಹುಲ್ಲು, ಒಣ ಹುಲ್ಲು ಇವುಗಳನ್ನ ತಗೊಬಂದು ಒಂದು ಬಾರಿ ಹಾಕ್ತೀವಿ. ಮತ್ತು 2 ಬಾರಿ ನಾವು ಹೊರಗಡೆ ಮೇವಿಗೆ ಡಿಪೆಂಡ್ ಆಗಬೇಕಾಗತ್ತೆ. ಅದು ಜೋಳದ ಹುಲ್ಲು, ಭತ್ತದ ಹುಲ್ಲು ಅಥವಾ ಎಲ್ಲ ಒಂದು ಹುಲ್ಲುಗಳನ್ನು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ನಾವು ಮೇವನ್ನು ಮಾಡಿ ಕೊಡ್ತೇವೆ. ಎಲ್ಲ ಹೇಗೆ ತಿಂತಾಯಿದೆ ನೋಡಿ ಎಲ್ಲ ಹಸುಗಳು. ಇಲ್ಲಿ 6-7 ಇದೆ, ತಿಂತಾಯಿದೆ. ಇಲ್ಲಿ ಕೂಡ 6-7 ಹಸುಗಳು ತಿಂತಾಯಿವೆ. ಅವಕ್ಕೆ ಎಷ್ಟು ಬೇಕೋ ಅಷ್ಟು ಹುಲ್ಲನ್ನು ನಾವು ಹಾಕ್ತೀವಿ. ಹೆಚ್ಚಾಗಿ ಬಿಡ್ತವೆ ಅವು. ಆ ರೀತಿ ವ್ಯವಸ್ಥೆ ನಾವಿಲ್ಲಿ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಮಾಡಿದ್ದೇವೆ. ನೀವು ಕೂಡ ನಮ್ಮ ಗೋಮಾತೆಯರಿಗೆ ಒಂದು ಹೊತ್ತಿನ ಅಥವಾ ಒಂದು ದಿನದ ಮೇವಿಗಾಗಿ ಧನ ಸಹಾಯವನ್ನು ಮಾಡ್ಬೋದು, ಇಲ್ಲ ಮೇವನ್ನು ಕೂಡ ತಗೊಬಂದು ಕೊಡ್ಬೋದು. ತಮ್ಮ ಹೆಸರಿನಲ್ಲಿ ನಾವಿಲ್ಲಿ ಗೋಗ್ರಾಸ ಸೇವೆಯನ್ನು ಮಾಡ್ತೇವೆ. ಜನ್ಮದಿನ ಇರ್ಬೋದು, ವಿಶೇಷ ಕಾರ್ಯಕ್ರಮಗಳಿರ್ಬೋದು, ಪೂಜೆ ಇರ್ಬೋದು, ನೀವು ಕೂಡ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಗೋಗ್ರಾಸ ಸೇವೆಯನ್ನು ಮಾಡ್ಬೋದು.
ಇಡೀ ದಿನದ ಅಥವಾ ಒಂದು ಹೊತ್ತಿನ ಮೇವನ್ನು ಕೂಡ ನಮ್ಮೆಲ್ಲ ಗೋಮಾತೆಯರಿಗೆ ನೀವು ಕೊಡ್ಬೋದು.